ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ 4 ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸಮಾಜ ವಿಜ್ಞಾನ ಫಸ್ಟ್ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸೂಕ್ತವಾದದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ. ಫಸ್ಟ್ ಕ್ವಶನ್, ವೆಲ್ಲಸ್ಲಿಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದ ವರ್ಷ. ಸೊ ಅಲ್ಲಿ 4 ಆಪ್ಷನ್ ಇದೆ ಮಕ್ಕಳ. ಅವು ಕರೆಕ್ಟ್ ಆಗಿರುವಂಥದ್ದು 1798. ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಫೀಲ್ಡ್ ನೇತೃತ್ವದ ಸಮಿತಿ ಮರುವಿನ್ಯಾಸಗೊಳಿಸಿದ ವ್ಯವಸ್ಥೆ. ಸೊ ಅದರ ಮರುವಿನ್ಯಾಸಗೊಳಿಸಿದ ವ್ಯವಸ್ಥೆ 4 ಆಪ್ಷನ್ ಅಲ್ಲಿ ಆಪ್ಷನ್ ಸಿ ಸೈನಿಕ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, 1961ರಲ್ಲಿ ಗೋವಾವನ್ನ ಸೈನಿಕ ಬಲದಿಂದ ಪೋರ್ಚುಗೀಸರಿಂದ ವಶಪಡಿಸಿಕೊಂಡಿದ್ದು ಭಾರತದ ಈ ವಿದೇಶಾಂಗ ನೀತಿಯ ಪ್ರಾರಂಭಿಕ ಹಂತವಾಗಿದೆ. ಸೊ ಇಲ್ಲಿ ಕೊಟ್ಟರಲ್ಲಿ 4ನೇ ಆಪ್ಷನ್ ಡಿ ಆಯಾಕಟ್ಟಿನ ವಾಸ್ತವವಾದ. 4ನೇ ಪ್ರಶ್ನೆ, ಕಪ್ಪು ಚರ್ಮದ ಜನರನ್ನ ಗುಲಾಮರಂತೆ ಮಾರಾಟ ಮಾಡುವರು. ಸಾಮಾಜಿಕ ಸ್ತರ ವಿನ್ಯಾಸ ಈ ಲಕ್ಷಣಕ್ಕೆ ಉದಾಹರಣೆಯಾಗಿದೆ. ಸೊ ಅದು ಎಲ್ಲ ಸಮಾಜಗಳಲ್ಲಿಯೂ ಕಂಡು ಬರ್ತದೆ, ಹಾಗಾಗಿ ಅದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆ, ಕೈಗಾ ವಿರೋಧಿ ಚಳುವಳಿ ನಡೆಸಲು ಕಾರಣ ಏನು ಅಂತ ಕೇಳಿದರೆ. ಸೊ 4 ಆಪ್ಷನ್ ಅಲ್ಲಿ ಆಪ್ಷನ್ ಬಿ ನಲ್ಲಿರುವಂತಹ ಅಣು ವಿಕಿರಣದಿಂದ ಉಂಟಾಗುವ ಪರಿಸರ ಚಳುವಳಿ. ನೆಕ್ಸ್ಟ್ 6ನೇ ಪ್ರಶ್ನೆ, ಬಾರ್ಲಾಚ್ ಲಾ ಕಣಿವೆ ಮಾರ್ಗವು ಕಂಡು ಬರುವಂತಹ ಹಿಮಾಲಯದ ಪರ್ವತ ಶ್ರೇಣಿ ಯಾವುದು ಕೇಳಿದರೆ. ಸೊ ಅದು ಹಿಮಾದ್ರಿಯಲ್ಲಿ ಕಂಡು ಬರ್ತದೆ, ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7ನೇ ಪ್ರಶ್ನೆ, ಆರ್ಥಿಕ ಯೋಜನೆಗಳನ್ನು ಜಾರಿಗೊಳಿಸಿದ ವಿಶ್ವದ ಮೊದಲ ರಾಷ್ಟ್ರ. ಸೊ ಇಂಗ್ಲೆಂಡ್, ಅಮೆರಿಕ, ರಷ್ಯಾ. ಭಾರತದಲ್ಲಿ ರಷ್ಯಾ ಈ ಒಂದು ಆರ್ಥಿಕ ಯೋಜನೆಯನ್ನು ಮೊದಲು ಜಾರಿಗೊಳಿಸುತ್ತದೆ. 8ನೇ ಪ್ರಶ್ನೆ, ರಾಜೇಶನು ತನ್ನಲ್ಲಿರುವಂತಹ ಹಣವನ್ನು ಬ್ಯಾಂಕಿನಲ್ಲಿ ಠೇವಣಿ ಇಟ್ಟು ಅಧಿಕ ಬಡ್ಡಿ ದರವನ್ನು ಪಡೆಯಲು ಇಚ್ಛಿಸುತ್ತಾನೆ. ಹಾಗಾದರೆ ಅವನು ತೆರೆಯಬಹುದಾದ ಸೂಕ್ತ ಬ್ಯಾಂಕ್ ಖಾತೆ ಯಾವುದು? ಸೊ ಅಲ್ಲಿ ಕೊಟ್ಟರು 4ರಲ್ಲಿ ನಿಶ್ಚಿತ ಠೇವಣಿ ಖಾತೆ. ಸೆಕೆಂಡ್ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. 9ನೇ ಪ್ರಶ್ನೆ, 42ನೇ ತಿದ್ದುಪಡಿಯ ಪ್ರಕಾರ ನಮ್ಮ ಸಂವಿಧಾನಕ್ಕೆ ಯಾವ 2 ಪದಗಳನ್ನು ಸೇರಿಸಲಾಗಿದೆ? ಒಂದು ಜಾತ್ಯತೀತತೆ ಮತ್ತು ಇನ್ನೊಂದು ಸಮಾಜವಾದಿ. 10ನೇ ಪ್ರಶ್ನೆ, ಮೊದಲ ಮಹಾಯುದ್ಧದಲ್ಲಿ ರಷ್ಯಾ ಹಿಂದೆ ಸರಿಯಲು ಕಾರಣವೇನು? ಏಕೆಂದರೆ 1917ರಲ್ಲಿ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿ ಜರ್ಮನಿಯೊಂದಿಗೆ ಯುದ್ಧ ನಿಲುಗಡೆ ಒಪ್ಪಂದವನ್ನು ಮಾಡಿಕೊಂಡು ಯುದ್ಧದಿಂದ ಹಿಂದೆ ಸರಿಯಿತು. 11ನೇ ಪ್ರಶ್ನೆ, ಅಮೃತಳು ಭಾರತೀಯ ವಿದೇಶಾಂಗ ಸೇವೆಗೆ ಸೇರಲು ಇಚ್ಛಿಸುತ್ತಾಳೆ. ಅವಳು ಯಾವ ಆಯೋಗದ ಪರೀಕ್ಷೆಗೆ ಹಾಜರಾಗಬೇಕು? ಅವಳು UPSC ಪರೀಕ್ಷೆಗೆ ಹಾಜರಾಗಿರಬೇಕಾಗ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಶ್ರಮ ವಿಭಜನೆ ಎಂದರೇನು? ಸೊ ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ವಯಸ್ಸು, ವಿಶೇಷ ಪರಿಣಿತಿ, ಕೌಶಲ್ಯ ಹಾಗೂ ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೊಂಡಿರುವುದನ್ನು ಶ್ರಮ ವಿಭಜನೆ ಅಂತಾರೆ. 13ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಬಾರಿ ರಿಪೀಟ್ ಆಗುವಂಥದ್ದು. ಪೂರ್ವಗ್ರಹ ಎಂದರೇನು? ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ ಆಗಿರ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ, ನವೆಂಬರ್ ಅಷ್ಟೋತ್ಪತ್ತಿ ಭಾರತದಲ್ಲಿ ಉಷ್ಣಾಂಶ ಕಡಿಮೆಯಾಗಲು ಕಾರಣವೇನು? ಏಕೆಂದರೆ ಸೂರ್ಯನ ಲಂಬ ಕಿರಣಗಳು ದಕ್ಷಿಣಾರ್ಧಗೋಳದ ಮೇಲೆ ಬೀಳುವುದರಿಂದ ಕಡಿಮೆ ಆಗ್ತದೆ. 15 MS ಸ್ವಾಮಿನಾಥನ್ಗೆ ಭಾರತ ರತ್ನ ಪ್ರಶಸ್ತಿ ನೀಡಲು ಕಾರಣವೇನು? ಸೊ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಪರಿಚಯ ಮಾಡಿದ್ದರಿಂದ. 16ನೇ ಪ್ರಶ್ನೆ, ಮಾರುಕಟ್ಟೆಯ ರಾಜ ಎಂದು ಯಾರನ್ನು ಕರೆಯುತ್ತಾರೆ? ಗ್ರಾಹಕನನ್ನು ಕರೆಯುತ್ತಾರೆ. ನೆಕ್ಸ್ಟ್ 2-3 ವಾಕ್ಯದಲ್ಲಿ ಉತ್ತರಿಸಲಿಕ್ಕಿರ್ತದೆ. ಪ್ರತಿ ಪ್ರಶ್ನೆಗೆ 2 ಅಂಕ ಇಲ್ಲಿ. 17ನೇ ಪ್ರಶ್ನೆ, ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಪ್ರೇರಣೆ ನೀಡಿದ ಅಂಶಗಳು ಯಾವ್ಯಾವು? ಸೊ 453ರಲ್ಲಿ ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಆ ನಗರವನ್ನು ಸಂಧಿಸುವಂತಹ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋಗ್ತವೆ. ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರ ತರಹದ ತೆರಿಗೆಯನ್ನು ವಿಧಿಸತೊಡಗ್ತಾರೆ. ಪರಿಣಾಮವಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ. ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಪ್ರಯತ್ನಿಸಿದವು. ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ, ಆಸ್ಟ್ರೋಲೋಬ್ ಮತ್ತು ಸಿಡಿಮದ್ದುಗಳು ಸಮುದ್ರಯಾನಕ್ಕೆ ಸಹಕಾರಿಯಾದವು. ಇದರಲ್ಲಿ ಯಾವುದಾದ್ರೂ 4 ಪಾಯಿಂಟ್ಸ್ ಅನ್ನು ಬರೆದ್ರೆ ಸಾಕು ಮಕ್ಕಳು. ನೆಕ್ಸ್ಟ್ ಚಿಕ್ಕದೇವರಾಯ ಒಡೆಯರಿಗೆ ಇರುವಂತಹ ಬಿರುದುಗಳು ಯಾವುವು? ಕರ್ನಾಟಕ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕಣ ರಾಜ, ನವಕೋಟಿ ನಾರಾಯಣ.
19ನೇದು ಭಯೋತ್ಪಾದಕತೆಯಿಂದ ಉಂಟಾಗುವ ಪರಿಣಾಮಗಳು. ಸೊ ಯಾವುದಾದ್ರೂ 4 ತೆಗೆದುಕೊಡಿ. ಭಯ ಮತ್ತು ಆತಂಕದ ವಾತಾವರಣ ಸೃಷ್ಟಿಯಾಗ್ತದೆ. ವ್ಯಕ್ತಿಗಳಿಗೆ ಮತ್ತು ಸೊತ್ತುಗಳಿಗೆ ಹಾನಿ, ಸಾಮಾಜಿಕ ಸಂಸ್ಕೃತಿಗೆ ಧಕ್ಕೆ, ಮಾನಸಿಕ ವೇದನೆ. ನೆಕ್ಸ್ಟ್ ಸರ್ಕಾರದ ಮೇಲೆ ನಕಾರಾತ್ಮಕ ಪ್ರಭಾವ, ಸ್ಫೋಟಕ ಮತ್ತು ವಿಷಾನಿಲಗಳ ಬಳಕೆ, ಸರಣಿ ಬಾಂಬ್ಗಳ ಸ್ಫೋಟಗಳು. ಸೊ ಯಾವುದಾದ್ರೂ 4 ಬರೆದ್ರೆ ಸಾಕು ಮಕ್ಕಳು 2 ಅಂಕಕ್ಕೆ. ನೆಕ್ಸ್ಟ್ 19ನೇ ಅದಕ್ಕೆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ. ಕಾನೂನು ವ್ಯವಸ್ಥೆಯಲ್ಲಿ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರವೇನು ಅಂತ ಕೇಳಿದ್ದಾರೆ ಮಕ್ಕಳು. ಸೊ ಇಲ್ಲಿ ನಮಗೆ 19ನೇ ಪ್ರಶ್ನೆ ಇದಕ್ಕೆ ಆನ್ಸರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಭಯೋತ್ಪಾದಕತೆ ನಿಗ್ರಹಕ್ಕೆ ತೀವ್ರ ಪ್ರಯತ್ನ ಪಡುತ್ತಿವೆ. ಜನತೆಯ ಪ್ರಾಣ ಹಾಗೂ ಪಾಸ್ತಿಗಳನ್ನು ಉಳಿಸಲು ಯತ್ನಿಸುತ್ತಿದೆ. ವಿಶೇಷ ಪರಿಣಿತಿ ಪಡೆದ ಪಡೆಗಳನ್ನು ರಚಿಸಲಾಗಿದೆ. ಕೆಲವೊಮ್ಮೆ ರಕ್ಷಣಾ ಪಡೆಗಳನ್ನು ಬಳಸಲಾಗುತ್ತದೆ. ಶಾಂತಿಪ್ರಿಯ ಭಾರತ ಭಯೋತ್ಪಾದನೆಯನ್ನು ಪ್ರಬಲವಾಗಿ ವಿರೋಧಿಸುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ ಮಕ್ಕಳ, ಬಾಲ ಕಾರ್ಮಿಕತೆಯಿಂದ ಉಂಟಾಗುವ ಪರಿಣಾಮಗಳೇನು? ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನ, ಅಸ್ಪೃಶ್ಯತೆಗೆ ನಿವಾರಣೆಗೆ ಸಂವಿಧಾನಾತ್ಮಕ ಕ್ರಮಗಳು. ಸೊ 2 ಸಹ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ಗಳೇ. ಮಕ್ಕಳ ಎಲ್ಲ ಹಕ್ಕುಗಳ ಉಲ್ಲಂಘನೆ, ಅಪೌಷ್ಟಿಕ ಮತ್ತು ಅನಾರೋಗ್ಯ, ಶಿಶು ಮರಣ ಮತ್ತು ತಾಯಿಯ ಮರಣ, ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯಗಳ ಹೆಚ್ಚಳ, ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತ. ಸೊ ಅಸ್ಪೃಶ್ಯತೆ ನಿವಾರಣೆಗೆ ಸಂವಿಧಾನಾತ್ಮಕ ಕ್ರಮಗಳೇನಪ್ಪ ಅಂದರೆ, ಸಂವಿಧಾನದ 17ನೇ ವಿಧಿಯಂತೆ ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ, 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಸಾರ್ವತ್ರಿಕ ಮತದಾನದ ಹಕ್ಕು, ಸಮಾನತೆಯ ಹಕ್ಕು, ಶೈಕ್ಷಣಿಕ ಮೀಸಲಾತಿ, ಉದ್ಯೋಗದಲ್ಲಿ ಮೀಸಲಾತಿ, ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿ. 20ನೇ ಪ್ರಶ್ನೆ, ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳಿಗಿರುವ ವ್ಯತ್ಯಾಸ ಕೇಳಿದರೆ. ಸೊ ಪೂರ್ವ ಘಟ್ಟಗಳು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಬರ್ತವೆ. ಇವು ಹೆಚ್ಚು ಎತ್ತರವಾಗಿಲ್ಲ, ನದಿ ಕಣಿವೆಗಳಿಂದ ಅಲ್ಲೇ ಪ್ರತ್ಯೇಕಿಸಲ್ಪಟ್ಟಿವೆ. ಆದರೆ ಪಶ್ಚಿಮ ಘಟ್ಟಗಳು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಾಣಿಸ್ತವೆ. ಇವು ಪ್ರಸ್ಥಭೂಮಿ ಪಶ್ಚಿಮದಲ್ಲಿದ್ದಾವೆ, ಹೆಚ್ಚು ಎತ್ತರವಾಗಿವೆ ಮತ್ತು ಇವು ನಿರಂತರವಾಗಿವೆ. ಇಸ್ರೋದ ಪ್ರಮುಖ ಸಾಧನೆಗಳೇನು ಅಂತ ಕೇಳಿದ್ದಾರೆ. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆಯ ಅಭಿವೃದ್ಧಿಯನ್ನು ಮಾಡಿದೆ. ಮೊದಲ ಪ್ರಯತ್ನದಲ್ಲೇ ಮಂಗಳ ಗ್ರಹವನ್ನು ತಲುಪಿದ ಮೊದಲ ರಾಷ್ಟ್ರ ಭಾರತ. ಚಂದ್ರನ ದಕ್ಷಿಣ ಧ್ರುವದ ಬಳಿ ಇಳಿದ ಮೊದಲ ದೇಶ ಭಾರತವಾಗಿದೆ. ಸೊ ಇದಿಷ್ಟು ಇದರ ಸಾಧನೆಗಳನ್ನ ಬರೀರಿ. 23ನೇ ಪ್ರಶ್ನೆ, ಪಂಚವಾರ್ಷಿಕ ಯೋಜನೆಗಳು ಸಂಪೂರ್ಣ ಯಶಸ್ವಿಯಾಗಲು ಕಾರಣ ಆಗಿಲ್ಲ, ಯಾಕೆ ಅಂತ ಕೇಳಿದ್ದಾರೆ. ಯಾಕೆಂದರೆ ದುಡಿಯಲು ಸಮರ್ಥರಿರುವಂತಹ ಎಲ್ಲ ಜನರಿಗೆ ಉದ್ಯೋಗ ಒದಗಿಸಲು ಸಾಧ್ಯವಾಗಿಲ್ಲ. ಬಡತನವನ್ನು ಸಂಪೂರ್ಣವಾಗಿ ಹೋಗಲಾಡಿಸಲು ಸಾಧ್ಯವಿಲ್ಲ. ಸೊ ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರ ಹೆಚ್ಚುತ್ತಿದ್ದು ಸಾಮಾಜಿಕ ನ್ಯಾಯ ಕನಸಿನ ಮಾತಾಗಿದೆ. ಮೂಲ ಸೌಕರ್ಯಗಳ ಕೊರತೆ ಹೆಚ್ಚಾಗಿದೆ. ಸೊ ಬ್ಯಾಂಕ್ ಖಾತೆ ವಿಧಗಳು: ಉಳಿತಾಯ ಖಾತೆ, ಆವರ್ತ ಠೇವಣಿ ಖಾತೆ, ಚಾಲ್ತಿ ಖಾತೆ, ನಿಶ್ಚಿತ ಠೇವಣಿ ಖಾತೆಗಳು. ಸೊ ಇದಿಷ್ಟು 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 3 ಅಂಕಕ್ಕೆ ಬಂದರೆ ಮಕ್ಕಳ ಇಲ್ಲಿ 5-6 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗ್ತದೆ. 25ನೇ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣನನ್ನ ಸ್ವತಂತ್ರ ಹೋರಾಟದಲ್ಲಿ ಹೇಗೆ ಹೋರಾಡಿದನು? ಸೊ ಚೆನ್ನಮ್ಮರೊಂದಿಗೆ ರಾಯಣ್ಣರ ಹೆಸರು ಅಜರಾಮರವಾಗಿದೆ. ಚೆನ್ನಮ್ಮನ ಜೊತೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಡಿದನು. ಯುದ್ಧದಲ್ಲಿ ಬಂಧಿಸಲ್ಪಟ್ಟ ತರುವಾಯ ಬಿಡುಗಡೆಗೊಳ್ತಾನೆ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಸೈನಿಕರನ್ನ ಸಂಘಟಿಸ್ತಾನೆ. ತಾಲೂಕು ಕಚೇರಿ ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದನು. ನಂದಗಡ ಮತ್ತು ಸಂಪಗಾಮಿ ಕಾರ್ಯಾಚರಣೆ ಸ್ಥಳಗಳಾಗ್ತವೆ. ಬ್ರಿಟಿಷರ ಸಂಚು ರೂಪಿಸಿ ರಾಯಣ್ಣನನ್ನು ಬಂಧಿಸ್ತಾರೆ. 1831ರಲ್ಲಿ ಗಲ್ಲಿಗೇರಿಸಲಾಗ್ತದೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಸುಧಾರಣೆಯಲ್ಲಿ ಹೆನ್ರಿ ವಿಯನ್ ಡಿರೇಜಿಯವರ ಪಾತ್ರವೇನು ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಇದರ ಇಷ್ಟ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ 26ನೇ ಪ್ರಶ್ನೆ, 2ನೇ ಮಹಾಯುದ್ಧಕ್ಕೆ ಹಿಟ್ಲರ್ ಹೇಗೆ ಕಾರಣವಾದನು? ಸೊ ಅವಮಾನಕರ ಒಪ್ಪಂದಗಳು, ಉಗ್ರರ ರಾಷ್ಟ್ರೀಯವಾದ, ಬಡತನ, ನಿರುದ್ಯೋಗ ಮತ್ತು ಬೆಳವಣಿಗೆ ಕುಸಿತ, ಉಗ್ರ ರಾಷ್ಟ್ರೀಯತೆಗೆ ಕೈಗಾರಿಕೋದ್ಯಮಿಗಳ ಬೆಂಬಲ, ಸೇಡಿನ ಮತ್ತು ದುರಾಭಿಮಾನದ ಚಳುವಳಿಗಳು. 27ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನು? ವೆರಿ ಇಂಪಾರ್ಟೆಂಟ್ ಕ್ವಶನ್. ದೇಶೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲೇ ಇರಿಸ್ಕೊಳ್ಬೇಕು. ಸೇನೆಯ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು. ಮತ್ತು ಕನಿಷ್ಠವಾಗಿ ಕಂದಾಯ ಪ್ರದೇಶವನ್ನು ಬಿಟ್ಕೊಡ್ಬೇಕು. ರಾಜ ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಬೇಕು. ಬ್ರಿಟಿಷರ ಅನುಮತಿ ಇಲ್ಲದೆ ಆ ಸ್ಥಾನದಲ್ಲಿ ಯಾವುದೇ ಯುರೋಪಿಯರನ್ನು ನೇಮಿಸಿಕೊಳ್ಳುವಂತಿಲ್ಲ. ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ ಸಮ್ಮತಿ ಬೇಕು. ಕಂಪನಿಯು ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುತ್ತದೆ. 28ನೇ ಪ್ರಶ್ನೆ, ಅನಕ್ಷರತೆ ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 1988ರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪಿಸಲಾಗಿದೆ. ಸಾಕ್ಷರತಾ ಭಾರತ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಮಹಿಳಾ ಶಿಕ್ಷಣ ಮತ್ತು
ಜಾಗೃತಿಗೆ ಆದ್ಯತೆ ನೀಡಲಾಗಿದೆ. ವಿಕಲಚೇತನರ ಶಿಕ್ಷಣಕ್ಕೆ ಆದ್ಯತೆ ನೀಡಲಾಗಿದೆ. 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಗೆ ಬಂತು. ಸಂವಿಧಾನದ 21ನೇ ವಿಧಿಯಂತೆ ಶಿಕ್ಷಣದ ಮೂಲಭೂತ ಹಕ್ಕೆಂದು ಪರಿಗಣಿಸಲಾಯಿತು. 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೊಳಿಸಲಾಯಿತು. 6ರಿಂದ 14 ವರ್ಷದ ವಯೋಮಾನದವರೆಗೆ ಶಿಕ್ಷಣವನ್ನು ಕಡ್ಡಾಯಗೊಳಿಸಲಾಯಿತು. ಇದಿಷ್ಟು ಅನಕ್ಷರತೆ ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು. ನೆಕ್ಸ್ಟ್ 29ನೇ ಪ್ರಶ್ನೆ, ನಿರುದ್ಯೋಗಕ್ಕೆ ಕಾರಣವೇನು? ಸೊ ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ, ಅನಕ್ಷರತೆ. 30ನೇ ಪ್ರಶ್ನೆ, ಮಣ್ಣಿನ ಸವೆತ ದಿನೇ ದಿನೇ ಹಲವು ಸಮಸ್ಯೆಗಳಿಗೆ ಕಾರಣವಾಗುತ್ತಿದೆ, ಸಮರ್ಥಿಸಿ. ಹೌದು, ಅರಣ್ಯ ನಾಶ ಹೆಚ್ಚಾಗ್ತಾ ಇದೆ. ಹೆಚ್ಚು ಮೇಯಿಸುವುದರಿಂದ ಮಣ್ಣಿನ ಸವೆತ ಜಾಸ್ತಿ ಆಗ್ತಾ ಇದೆ. ಅವೈಜ್ಞಾನಿಕ ಬೇಸಾಯ, ಅಧಿಕ ನೀರಾವರಿ ಬಳಕೆ, ಇಟ್ಟಿಗೆ, ಹೆಂಚು, ಮಡಿಕೆ ಮೊದಲಾದವುಗಳ ತಯಾರಿಕೆಯಿಂದ ಮಣ್ಣಿನ ಸವೆತ ದಿನೇ ದಿನೇ ಸಮಸ್ಯೆಯಾಗಿ ಕಾಡ್ತಾ ಇದೆ. ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ. ಭಾರತದಲ್ಲಿ ಶಕ್ತಿ ಸಂಪನ್ಮೂಲಗಳ ಕೊರತೆ ನೀಗಿಸಲು ಸಾಧ್ಯವಿದೆಯೇ, ಸಮರ್ಥಿಸಿ. ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸುವುದು, ಜಲವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯತೆಯನ್ನು ನೀಡುವುದು, ಬದಲಿ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸುವುದು, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆಗೆ ಪ್ರೋತ್ಸಾಹ ನೀಡುವುದು, ಶಕ್ತಿ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಲು ತಿಳುವಳಿಕೆ ನೀಡುವುದು, ನಿರುಪಯುಕ್ತ ವಸ್ತುಗಳಿಂದ ವಿದ್ಯುತ್ತನ್ನು ಉತ್ಪಾದಿಸುವುದು. 31ನೇ ಪ್ರಶ್ನೆ, ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಮತ್ತು ನಕ್ಷಾ ರಚನೆಯಲ್ಲಿ ಬಳಸುವಂತಹ ತಂತ್ರಾಂಶಗಳು ಯಾವುವು? ಆ್ಯಪಲ್, ಆರ್ಕೈನ್ಫೋ, ಹಯಟೋ ಕಾರ್ಡ್ಸ್, ಮ್ಯಾಪ್ ಇನ್ಫೋ, ಆಕ್ಯೂ. ನೆಕ್ಸ್ಟ್, ಗ್ರಾಮೀಣ ಅಭಿವೃದ್ಧಿಯ ಮಹತ್ವವೇನು? ಸೊ ಗ್ರಾಮೀಣ ಬಡತನ ಮತ್ತು ನಿರುದ್ಯೋಗವನ್ನು ನಿವಾರಿಸುವುದು, ಜನರ ಕೌಶಲ್ಯ ಮತ್ತು ದುಡಿಯುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಕೃಷಿ ಹಾಗೂ ಅದರ ಉಪಕಸುಬುಗಳನ್ನು ಲಾಭದಾಯಕಗೊಳಿಸುವುದು, ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸುವುದು, ಗ್ರಾಮಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವುದು, ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವುದು, ಹಿಂದುಳಿದ ವರ್ಗಗಳಿಗೆ ನಿರಂತರ ಉದ್ಯೋಗಗಳನ್ನು ಒದಗಿಸುವುದು, ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಹಳ್ಳಿಗರು ಭಾಗವಹಿಸುವಂತೆ ಮಾಡುವುದು. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ತೆರಿಗೆಯೇತರ ಆದಾಯದ ಮೂಲಗಳನ್ನ ಕೇಳಿದರೆ, ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಪಾವತಿಸುವಂತಹದನ್ನು ತೆರಿಗೆ ಅಂತೀವಿ. ಸೊ ಸಾಮಾನ್ಯವಾಗಿ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಗಳಿಸುವ ವರಮಾನ ಮತ್ತು ಸಂಪತ್ತಿನ ಮೇಲೆ ವಿಧಿಸುವ ತೆರಿಗೆಗಳು, ಉದಾಹರಣೆಗೆ ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟ್ಯಾಂಪ್ ಶುಲ್ಕ ತೆರಿಗೆ. 33ನೇ ಪ್ರಶ್ನೆ, ಸ್ವ ಉದ್ಯೋಗ ಸ್ಥಾಪಿಸಲು ಇರುವ ಅವಕಾಶಗಳು ಯಾವ್ಯಾವು? ಸೊ ಜಾಹೀರಾತು ಸೇವಾ ಸಂಸ್ಥೆಗಳು, ಮಾರುಕಟ್ಟೆ ಸಲಹಾ ಸಂಸ್ಥೆಗಳು, ಕೈಗಾರಿಕಾ ಸಲಹಾ ಕೇಂದ್ರಗಳು, ಛಾಯಾ ಪ್ರತಿ ತೆಗೆಯುವ ಕೇಂದ್ರಗಳು, ಕೈಗಾರಿಕಾ ವಸ್ತುಗಳ ಗುಣಮಟ್ಟ ಪ್ರಯೋಗಾಲಯಗಳು, ಅಂತರ್ಜಾಲ ಮತ್ತು ಸಂವಹನ ಅಂಗಡಿಗಳು, ದೂರದರ್ಶನದ ಜಾಲಬಂಧನ ಸೇವಾ ಕ್ಷೇತ್ರಗಳು, ಕ್ರೆಚ್ ಮತ್ತು ಬ್ಯೂಟಿ ಪಾರ್ಲರ್ಗಳು. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ. ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳೇನು? ಸೊ ಹಣದ ಭದ್ರತೆ ಇರ್ತದೆ, ಹಣದ ಪಾವತಿ ಮಾಡಲು ಸಹಾಯಕವಾಗ್ತದೆ, ಹಣವನ್ನು ವಸೂಲಿ ಮಾಡಲು ಸಹಾಯವನ್ನು ಮಾಡ್ತದೆ, ಸಾಲ ಪಡೆಯಲು ಸಾಧ್ಯವಾಗ್ತದೆ, ವ್ಯವಹಾರಗಳನ್ನು ಸುಗಮವಾಗಿ ನಡೆಸ್ತದೆ ಮತ್ತು ಭದ್ರತಾ ಕಪಾಟುಗಳನ್ನು ಪಡೆಯಬಹುದು. ಇದಿಷ್ಟು 3 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 5th ಮೇನಲ್ಲಿ 8 ವಾಕ್ಯಗಳಲ್ಲಿ ಉತ್ತರಿಸಿ. 1933ರ ಚಾರ್ಟರ್ ವ್ಯವಸ್ಥೆಯಲ್ಲಿರುವಂತಹ ಪ್ರಮುಖ ಅಂಶಗಳೇನು? ಸೊ ಬಂಗಾಳದ ಗವರ್ನರ್ ಜನರಲ್ ಭಾರತದ ಗವರ್ನರ್ ಜನರಲ್ ಆಗಿ ನಾಮಕರಣಗೊಳ್ತಾನೆ. ಗವರ್ನರ್ ಜನರಲ್ ಭಾರತದ ಎಲ್ಲಾ ವ್ಯಾಪಾರಿ ಸರಕುಗಳನ್ನು ನಿಯಂತ್ರಿಸುವ ಅಧಿಕಾರವನ್ನು ಪಡೆಯುತ್ತಾನೆ. ದೇಶಿ ಸಂಸ್ಥಾನಗಳ ಜೊತೆಗಿನ ಸಂಬಂಧವನ್ನು ನಿರ್ಧರಿಸುವಂತಹ ಹಕ್ಕನ್ನು ಬಂಗಾಳದ ಕೇಂದ್ರ ಸರ್ಕಾರವೇ ಹೊಂದಿತ್ತು. ಧರ್ಮ, ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ಯಾವ ತಾರತಮ್ಯವನ್ನು ಮಾಡುವಂತಿಲ್ಲ. ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗೆ ನ್ಯಾಯಾಂಗ ಪರಿಣಿತ ಸದಸ್ಯರನ್ನು ನೇಮಿಸಲಾಯಿತು. ಎಲ್ಲ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲು ಮುಕ್ತ ಪರವಾನಗಿಯನ್ನು ನೀಡಲಾಗ್ತದೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳೇನು? ಸೊ ಅದು ಸ್ವ ಹಿತಾಸಕ್ತಿ ಮತ್ತು ಹಕ್ಕಿಗಾಗಿ ನಡೆದಂತಹ ದಂಗೆ ಆಗಿರ್ತದೆ, ಅನಿರೀಕ್ಷಿತ ಕಾರಣಗಳಿಂದ ನಡೆದಂತಹದ್ದು, ಮತ್ತು ಭಾರತೀಯರ ಸೈನ್ಯದಲ್ಲಿದ್ದಂತಹ ಭಿನ್ನತೆಗಳು, ಸೂಕ್ತ ಮಾರ್ಗದರ್ಶನ ಮತ್ತು ಸಂಘಟನೆ ಕೊರತೆ ಇತ್ತು, ನಾಯಕತ್ವದ ಕೊರತೆ ಇತ್ತು, ಶಿಸ್ತಿನ ಕೊರತೆ ಇತ್ತು, ಯುದ್ಧ ತಂತ್ರಗಳ ಬಳಕೆ ಗೊತ್ತಿರಲಿಲ್ಲ, ಸೈನಿಕರ ಪರಿಣಿತಿಯ ಕೊರತೆ ಇತ್ತು, ಅನೇಕ ದೇಶೀಯ ರಾಜರಿಂದ ಬ್ರಿಟಿಷರಿಗೆ ಬೆಂಬಲ ಸಿಕ್ಕಿತ್ತು, ದಂಗೆಯು ಭಾರತದಾದ್ಯಂತ ವ್ಯಾಪಿಸಲಿರಲಿಲ್ಲ, ಮತ್ತು ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ, ಲೂಟಿಗಳ ಮೂಲಕ ಸಿಪಾಯಿಗಳು ಜನಗಳ ಬೆಂಬಲವನ್ನು ಕಳೆದುಕೊಳ್ತಾರೆ. ಇದಿಷ್ಟು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣವಾಗುತ್ತದೆ. 35ನೇ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಪಾತ್ರವೇನು? ವೆರಿ ಇಂಪಾರ್ಟೆಂಟ್. ಸೊ ಉನ್ನತ ಹುದ್ದೆಯನ್ನು ತ್ಯಜಿಸಿ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕ್ತಾರೆ. ಜನರು ಇವರನ್ನ ಪ್ರೀತಿಯಿಂದ ನೇತಾಜಿ ಅಂತಲೇ ಕರೆದರು. ಕಾಂಗ್ರೆಸ್ಸಿನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಗಾಂಧೀಜಿಯವರ ಕಾರ್ಯವಿಧಾನ ಇವರಿಗೆ ಇಷ್ಟವಾಗಿರಲಿಲ್ಲ. ಪರಿಣಾಮವಾಗಿ
ನೇತಾಜಿಯವರು ಕಾಂಗ್ರೆಸ್ ಅನ್ನು ತ್ಯಜಿಸ್ತಾರೆ. ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಸ್ಥಾಪಿಸ್ತಾರೆ. ವಿಶ್ವದಲ್ಲಿ ಭಾರತ ಪಾಲ್ಗೊಳ್ಳುವುದನ್ನು ಖಂಡಿಸ್ತಾರೆ. ಬ್ರಿಟಿಷರು ನೇತಾಜಿಯವರನ್ನು ಗೃಹ ಬಂಧನದಲ್ಲಿರಿಸ್ತಾರೆ. ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳುತ್ತಾರೆ. ಜಪಾನ್ ಸಹಾಯದಿಂದ INA ಸೈನ್ಯವನ್ನು ಸಂಘಟಿಸ್ತಾರೆ. ದೆಹಲಿ ಚಲೋ ಎಂದು ನೇತಾಜಿ ಕರೆಯನ್ನು ಕೊಡ್ತಾರೆ. ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಮರಣವನ್ನು ಹೊಂದುತ್ತಾರೆ. 36ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಜಾಗತಿಕ ಶಾಂತಿ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ, ಸಮರ್ಥಿಸಿ. ಸೊ ಅದಕ್ಕೆ ನೋಡಿ ಆನ್ಸರ್ ಇಲ್ಲಿದೆ, ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ, ನೋಡ್ಕೊಳ್ಳಿ. 37ನೇ ಪ್ರಶ್ನೆ, ಅರಣ್ಯಗಳು ಮಾನವ ಮತ್ತು ಪರಿಸರಕ್ಕೆ ಬಹಳಷ್ಟು ಉಪಯುಕ್ತವಾಗಿದೆ. ಏಕೆಂದರೆ ಘರ್ಷಿತ ಮರಗಳನ್ನು ತೆಗೆಯುವುದು, ರೋಗಗಳನ್ನು ನಿಯಂತ್ರಿಸುವುದು, ಸಸಿಗಳನ್ನು ನೆಡುವುದು, ಬೀಜಗಳನ್ನು ಹರಡುವುದು, ಅಕ್ರಮವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು, ಸಾಕು ಪ್ರಾಣಿಗಳ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು, ಸಾರ್ವಜನಿಕರನ್ನು ಗಿಡಗಳನ್ನು ನೆಡಲು ಪ್ರೋತ್ಸಾಹಿಸುವುದು, ಜನರಿಗೆ ತಿಳುವಳಿಕೆ ನೀಡಿ ರಕ್ಷಣೆಯನ್ನು ಪ್ರೇರೇಪಿಸುವುದು, ಸಾಮಾಜಿಕ ಅರಣ್ಯ ಯೋಜನೆಯನ್ನು ರೂಪಿಸುವುದು. ಸೊ ಇದಿಷ್ಟು 4 ಅಂಕದ ಪ್ರಶ್ನೆಗಳು. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ನಿಮಗೆ ನೀಡಿರುವಂತಹ ಭಾರತದ ನಕ್ಷೆಯಲ್ಲಿ ಕೆಳಗಿನ ಯಾವುದಾದರೂ 5 ಗುರುತಿಸಿ. ಭಾರತದ ಪ್ರಮಾಣಿತ ವೇಳೆ, ಭಾರತದಲ್ಲಿ ಅತಿ ಉದ್ದವಾದ ಅಣೆಕಟ್ಟು, ಭಾರತದ ಅತಿ ದೊಡ್ಡ ತೈಲ ನಿಕ್ಷೇಪ, ಅಂತಾರಾಷ್ಟ್ರೀಯ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ, ಲಾತೂರ್, ದುರ್ಗಾಪುರ, ನೆಕ್ಸ್ಟ್ ಕಪ್ಪು ಮಣ್ಣು ಪ್ರದೇಶ. ಸೊ ಅದಕ್ಕೆ ಸಂಪೂರ್ಣವಾದ ಆನ್ಸರ್ಸ್ ಇಲ್ಲಿದೆ ನೋಡಿ. ಇದು ಸಮಯ, ಭಾರತದ ಪ್ರಮಾಣಿತ ಸಮಯ. ಸೊ ಅದು ನೆಕ್ಸ್ಟು ಎಲ್ಲ ಪಾಯಿಂಟ್ಸ್ಗಳನ್ನು ನೋಡಿ ಇಲ್ಲಿ ಮಾರ್ಕ್ ಮಾಡಲಾಗಿದೆಯಲ್ಲ. ಸೊ ಇದೇ ರೀತಿ ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕು. ಸೊ ಮಾರ್ಕಿಂಗ್ ವೆರಿ ಇಂಪಾರ್ಟೆಂಟ್. ಮ್ಯಾಪ್ ಅವರೇ ಕೊಟ್ಟಿರ್ತಾರೆ, ಹಾಗಾಗಿ 5 ಅಂಕಕ್ಕೆ ನಿಮಗೆ ಮ್ಯಾಪಿಂಗ್ ಇರೋದ್ರಿಂದ ಎಲ್ಲ ಪಾಯಿಂಟ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.